ಭವ್ಯ ಗೌಡಗೆ ಪ್ರಪೋಸ್ ಮಾಡಿದ್ದಾರಾ ತ್ರಿವಿಕ್ರಮ್? ಶಾಕಿಂಗ್ ವಿಚಾರವನ್ನ ಬಿಚ್ಚಿಟ್ಟ ಚೈತ್ರಾ ಕುಂದಾಪುರ. ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 11 ಮತ್ತೊಂದು ಹಂತಕ್ಕೆ ಹೋಗಿದೆ. ಬಿಗ್ ಬಾಸ್ ಮನೆಯಿಂದ ಮತ್ತೊಬ್ಬರು ಗಂಟು ಮೂಟೆ ಕಟ್ಟಿದ್ದು ಫಿನಾಲಿಯ ರೇಸ್ಗೆ ಉಳಿದವರ ಸಂಖ್ಯೆ 8ಕ್ಕೆ ತಲುಪಿದೆ. ಕಳೆದ ವಾರ ಉತ್ತಮ ಪಡೆದಿದ್ದ ಚೈತ್ರಾ ಕುಂದಾಪುರ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೊರಬಂದಿದ್ದಾರೆ. ಬಿಗ್ ಬಾಸ್ ಮನೆಯಿಂದ ಹೊರಬಂದಿರುವ ಚೈತ್ರಾ ಕುಂದಾಪುರ ಅವರು ನ್ಯೂಸ್ ಫಸ್ಟ್ ವಿಶೇಷ ಸಂದರ್ಶನದಲ್ಲಿ ತಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದಾರೆ. ಮೊದಲಿಗೆ ಬಿಗ್ ಬಾಸ್ ನಲ್ಲಿ ಎಷ್ಟು ದಿನ ಉಳಿತೀನಿ ಅಂತ ನಂಬಿಕೆನೇ ಇರಲಿಲ್ಲ ಅಂದಿರುವಂತಹ ಚೈತ್ರಾ ಅವರು ಇದ್ದಷ್ಟು ದಿನ ಬಿಗ್ ಬಾಸ್ ನನಗೆ ಹಾಗೂ ನನ್ನ ಅಮ್ಮನಿಗೆ ತುಂಬಾನೇ ಖುಷಿ ಕೊಟ್ಟಿದೆ ಅಂದಿದ್ದಾರೆ. ಇದೇ ವೇಳೆ ಬಿಗ್ ಬಾಸ್ ಮನೆಯ ಕೆಲವು ಗುಟ್ಟಿನ ವಿಚಾರಗಳನ್ನ ಚೈತ್ರಾ ಕುಂದಾಪುರ ಅವರು ನ್ಯೂಸ್ ಫಸ್ಟ್ ಜೊತೆ ಹಂಚಿಕೊಂಡಿದ್ದಾರೆ. ಪ್ರಮುಖವಾಗಿ ಬಿಗ್ ಬಾಸ್ ಮನೆಯಲ್ಲಿ ಭವ್ಯ ಹಾಗೂ ತ್ರಿವಿಕ್ರಮ್ ಮಧ್ಯೆ ಒಳ್ಳೆಯ ಸ್ನೇಹ ಇದೆ, ಹಾಗೆ ಬಾಂಧವ್ಯ ಸಹ ಇದೆ. ಭವ್ಯ ತ್ರಿವಿಕ್ರಮ್ ಅವರ ಈ ಬಾಂಡಿಂಗ್ ಬಗ್ಗೆ ಬಿಗ್ ಬಾಸ್ ವೀಕ್ಷಕರಿಗೆ ಸಾಕಷ್ಟು ಕುತೂಹಲವಿತ್ತು. ಈ ಬಗ್ಗೆ ಚೈತ್ರಾ ಕುಂದಾಪುರ ಅವರು ಮಾತನಾಡಿದ್ದಾರೆ. ಭವ್ಯ ತ್ರಿವಿಕ್ರಮ್ ಜೋಡಿ ಆಟದ ಬಗ್ಗೆ ಚೈತ್ರಾ ಕುಂದಾಪುರ ಅವರು ಶಾಕಿಂಗ್ ವಿಚಾರವನ್ನ ಬಾಯ್ಬಿಟ್ಟಿದ್ದಾರೆ. ಭವ್ಯ ತ್ರಿವಿಕ್ರಮ್ ಅವರ ಮಧ್ಯೆ ನಿಜಕ್ಕೂ ಒಳ್ಳೆಯ ಸ್ನೇಹ ಸಂಬಂಧ ಇದೆ. ಅಷ್ಟೇ ಅಲ್ಲ, ಬಿಗ್ ಬಾಸ್ ಮನೆಯಲ್ಲಿ ತ್ರಿವಿಕ್ರಮ್ ಭವ್ಯಗೆ ಪ್ರಪೋಸ್ ಕೂಡ ಮಾಡಿದ್ದಾರೆ. ಭವ್ಯ ಮೇಲೆ ತ್ರಿವಿಕ್ರಮ್ಗೆ ಬಹಳಷ್ಟು ಪ್ರೀತಿ ಇದೆ ಅನ್ನೋ ಮಾತನ್ನ ಚೈತ್ರಾ ಕುಂದಾಪುರ ಅವರು ತಿಳಿಸಿದ್ದಾರೆ. ಬಿಗ್ ಬಾಸ್ ಶೋನಲ್ಲಿ ಪ್ರತಿಯೊಂದು ಸೀಸನ್ ನಲ್ಲೂ ಜೋಡಿ ಅಕ್ಕಿಗಳು ಸದ್ದು ಮಾಡ್ತವೆ. ಸೀಸನ್ 11ರಲ್ಲಿ ಭವ್ಯ ತ್ರಿವಿಕ್ರಮ್ ಜೋಡಿ ಮಧ್ಯೆ ಪ್ರೀತಿ ಇದೆ ಅನ್ನೋದು ಚೈತ್ರಾ ಕುಂದಾಪುರ ಅವರ ಮಾತಿನಿಂದ ಬಯಲಾಗಿದೆ. ಬಿಗ್ ಬಾಸ್ ಫಿನಾಲಿಯ ಹಂತದಲ್ಲಿ ಪ್ರೀತಿ ಸ್ನೇಹಕ್ಕೆ ಸಮಯ ಇರೋದಿಲ್ಲ. ಇನ್ನು ಬಿಗ್ ಬಾಸ್ ಮುಗಿದ ಮೇಲೆ ಭವ್ಯ ತ್ರಿವಿಕ್ರಮ್ ಜೋಡಿಯ ಪ್ರೀತಿ ಏನಾಗುತ್ತೆ ಅಂತ ಕಾದು ನೋಡ್ಬೇಕಿದೆ. ಹೀಗೆ ಇನ್ನಷ್ಟು ತಾಜಾ ಸುದ್ದಿಗಾಗಿ ನನ್ನ ಚಾನೆಲ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ನನ್ನ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.